ನಮಸ್ಕಾರ ಕರ್ನಾಟಕ. 14ನೇ ತಾರೀಕು ಇವತ್ತು ವಿಧಾನಸಭೆಯಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಏನೇನೆಲ್ಲ ನಡೀತು ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ಯಾಕೆಂತಂದ್ರೆ ನನ್ನ ವಿರುದ್ಧ ಸಹ ಒಬ್ಬ MLA ಪ್ರಿವಿಲೇಜ್ ಮೋಷನ್ ಅನ್ನ ಮೂವ್ ಮಾಡಿದ್ರು. ಏನೋ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಬರಲಿ. ನಾವು ಸಹ ಯಾವ MLA ನನ್ನ ಬಗ್ಗೆ ನಕಲಿ ಅಡ್ವೊಕೇಟು ಸುಳ್ಳು ಆರೋಪಗಳನ್ನು ಮಾಡಿದ್ರು. ಅದರ ಬಗ್ಗೆ ನಾನು ಸಹ ಮಾನ್ಯ ಸ್ಪೀಕರ್ ಅವರಿಗೆ, CM ಅವರಿಗೆ, DGP ಮತ್ತೆ ಪೊಲೀಸ್ ಕಮಿಷನ್ ನಾನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಈ SIT ವಿಚಾರ ಏನಿದೆ ತನಿಖೆ ಇದನ್ನ ಡೈಲ್ಯೂಟ್ ಮಾಡಲಿಕ್ಕೆ ನಾವು ಯಾರೂ ಬಿಡ್ಲಿಕ್ಕಿಲ್ಲ. ಯಾಕೆಂತಂದ್ರೆ ನಾವುಗಳೇ ಪ್ರಯತ್ನ ಬಿಟ್ಟು ಸರ್ಕಾರದ ಕೈಲಿ SIT ರಚನೆ ಮಾಡಿದ್ದೇವೆ. ಅಲ್ಲಿ ತಪ್ಪಾಗಿದ್ದರೆ, ಕೊಲೆಗಳಾಗಿದ್ದರೆ, ಪುರಾವೆಗಳು ಸಿಕ್ಕಿದ್ರೆ ಖಂಡಿತವಾಗಿ ಇದರ ಮೇಲೆ ಕ್ರಮ ಆಗಲೇಬೇಕು. ಕಾನೂನಿಗೆ ಯಾವ ರೀತಿ ಪ್ರಜ್ವಲ್ ದೊಡ್ಡವರಲ್ವೋ, ದರ್ಶನ್ ದೊಡ್ಡವರಲ್ವೋ, ಅದೇ ರೀತಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಹತ್ಯಾಕಾಂಡಗಳು ಯಾರೇ ಮಾಡಿರಲಿ ಅವರಿಗೆ ತನಿಖೆ ಆಗಬೇಕು. ಇದನ್ನ ನಮ್ಮ ದೇಶದ ಸಂವಿಧಾನ ಆರ್ಟಿಕಲ್ 19(1)(a) ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಅಂದ್ರೆ ಪ್ರಜೆಗಳಿಗೆ ಪ್ರಶ್ನೆ ಮಾಡುವಂತಹ ಅಧಿಕಾರವನ್ನ ಕೊಟ್ಟಿದ್ದಾರೆ. ಆ ಒಂದು ಆರ್ಟಿಕಲ್ 19 ವಾಕ್ ಸ್ವಾತಂತ್ರ್ಯವನ್ನು ಹಿಡಿದುಕೊಂಡೇನೆ ನಾವು ಧರ್ಮಸ್ಥಳದ ವಿಚಾರದಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡಿದ್ದೀವಿ. ಇಲ್ಲ ಅಂತ ಹೇಳ್ತಾ ಇಲ್ಲ. ಒಬ್ಬ ಅಡ್ವೊಕೇಟ್ ಆಗಿ ನಾನು ಏನ್ ಕೇಳ್ತಾ ಇದ್ದೀನಿ, ಯಾರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ, ನನಗೆಲ್ಲ ಗೊತ್ತಿದೆ. ಬಟ್ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂತಂದ್ರೆ ಅದನ್ನ ಇಟ್ಕೊಂಡು ಇವತ್ತು ಧರ್ಮಸ್ಥಳದ ವಿಚಾರವನ್ನು ಗಾಂಭೀರ್ಯದಿಂದ ಯಾರು ಚರ್ಚೆ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಪ್ರಶ್ನೆ ಮಾಡುವಂತ ನಾಗರಿಕರು, ನಾನೊಬ್ಬ ಸಾಮಾನ್ಯ ನಾಗರಿಕ, ಒಬ್ಬ ಅಡ್ವೊಕೇಟು, ಒಂದು ಧ್ವನಿ. ಸೊ ನಮ್ಮಗಳನ್ನ ತೇಜೋವಧೆ ಮಾಡೋದಲ್ದಿರ ನಮ್ಮನ್ನ ಬಾಯಿ ಮುಚ್ಚಿಸುವಂತ ಕೆಲಸ, ನಮ್ಮ ಮೇಲೆ ಶಿಸ್ತು ಕ್ರಮವನ್ನ, ಕಾನೂನು ಕ್ರಮವನ್ನ ಪ್ರಯೋಗ ಮಾಡುವಂತ ಬಲವಂತಕ್ಕೆ ವಿರೋಧ ಪಕ್ಷದ ಒಬ್ಬ MLA ಹೋಗಿದ್ದಾರೆ. ಅದು ಚರ್ಚೆ ಆಗುತ್ತೆ, ಸಂತೋಷ. ನಾನು ಅದ್ರ ಬಗ್ಗೆ ಟಿಪ್ಪಣಿ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಸಭೆಯಲ್ಲಿ ಚರ್ಚೆ ಆಗಿರೋದು ಅದನ್ನ ನಾವೇ ಆಯ್ಕೆ ಮಾಡದ ಕಳಿಸಿದಂತ MLAಗಳು ಹೋಗಿರುವಂತ ಜಾಗದಲ್ಲಿ ಚರ್ಚೆ ಆಗಿರೋದ್ರಿಂದ ನಾನು ಹೆಚ್ಚಾಗಿ ಟಿಪ್ಪಣಿ ಮಾಡಕ್ ಹೋಗಿಲ್ಲ. ಜೊತೆಯಲ್ಲಿ ನಾನು ಸಹ ಇದೇ MLA ವಿರುದ್ಧ ಸ್ಪೀಕರ್ ಅವರಿಗೆ, CM ಅವರಿಗೆ, DGP ಮತ್ತೆ ಪೊಲೀಸ್ ಕಮಿಷನರ್ ಅವರಿಗೆ ನಾನು ಸಹ ಅವ್ರು ಮಾತಾಡಿದಂತ ವಿಡಿಯೋ ಮತ್ತೆ ಹುಡುಗರನ್ನ ಬಿಟ್ಟು ಓಡಿಸ್ತೀವಿ, ನಾನು ಹೊಡಿಬಹುದು, ಆಮೇಲೆ ನನಗೆ ಗೊತ್ತಿಲ್ಲ, ನಕಲಿ ಅಡ್ವೊಕೇಟು, ಡೋಂಗಿ, ಬ್ಲಾಕ್ ಮೇಲರು, ಯಾವ ಕೆಟ್ಟ ಪದಗಳನ್ನ ಬಳಸಿದ್ದಾರೆ. ಸೊ ಇದರ ವಿರುದ್ಧ ಆತನ ಮೇಲೂ ಕೂಡ ಶಿಸ್ತು ಕ್ರಮವನ್ನ ಜರುಗಿಸಬೇಕು ಅಂತ. ಶಿಸ್ತು ಕ್ರಮ ಅಂದ್ರೆ ಬೇರೆನೆಲ್ಲ, ಮಿಕ್ಕ 2 ವರ್ಷಕ್ಕೆ ಆತನನ್ನ ಸಸ್ಪೆಂಡ್ ಮಾಡಬೇಕು, MLA ಇಂದ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಾವು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ. ಜೊತೆನಲ್ಲಿ ನನ್ನ ಮೇಲೆ ಹುಡುಗರನ್ನ ಬಿಟ್ಟು ಓಡಿಸ್ತೀವಿ ಅಂತ ಹೇಳಿದಂತ ಆ ಒಂದು ವಿರೋಧ ಪಕ್ಷದ BJP MLA ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತೇಳಿ ಅದೇ ಸ್ಪೀಕರ್ ಅವರಿಗೆ ಮನವಿಯನ್ನ ಕೊಟ್ಟಿದ್ದೇವೆ. ಐ ಆಮ್ ಶ್ಯೂರ್ ಈ ದೇಶದ ಆರ್ಟಿಕಲ್ 14 ಹೇಳುತ್ತೆ ಇಕ್ವಾಲಿಟಿ ಬಿಫೋರ್ ಲಾ ಅಂತ. ಅಂದ್ರೆ ಕಾನೂನು ಮುಂದೆ ಎಲ್ಲರೂ ಒಂದೇ. ಯಾವ MLA ವಿಶ್ವನಾಥ್ ಪ್ರಿವಿಲೇಜ್ ಮೋಷನ್ ಮೂವ್ ಮಾಡಿದ್ರು, ಅದೇ ಸ್ಪೀಕರ್ ಅವರ ಸಭಾಧ್ಯಕ್ಷರ ಮುಂದೆ, ಅದೇ ಸಭಾಧ್ಯಕ್ಷರಿಗೆ ನಾನು ಸಹ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ ಕಂಪ್ಲೇಂಟ್ಗೂ ವಿಶ್ವನಾಥ್ ಪ್ರಿವಿಲೇಜ್ ಮೋಷನ್ಗೂ ಕೊಟ್ಟಿರುವಂತ ಆದ್ಯತೆಯನ್ನ, ಪ್ರಾಮುಖ್ಯತೆಯನ್ನ ಸ್ಪೀಕರ್ ಅವರು ಕೊಡ್ತಾರೆ ಅಂತ ನಾನು ನಂಬಿದ್ದೇನೆ. ಅಂಡ್ ಬಿಲೀವಿಂಗ್ ಆಲ್ ದಿಸ್ ಬಿಲೀವಿಂಗ್ ಆಲ್ ದಿಸ್ ಜೊತೆನಲ್ಲಿ ಇವತ್ತು ಹೋಮ್ ಮಿನಿಸ್ಟರ್ ಅದಕ್ಕೆ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಟಿಪ್ಪಣಿ ಮಾಡಕ್ ಹೋಗಲ್ಲ. ಬಟ್ ನನ್ನ ಮೇಲೆ ಯಾರೋ ಒಬ್ರು ಆತನ ಮೇಲೆ ಸಾಕಷ್ಟು ಕೇಸುಗಳಿದೆ ಅಂತ, ಏನೂ ಸಿಕ್ಕಿಲ್ಲ ಅಂತಂದ್ರೆ ಹಾಕಿರುವಂತಹ ಸುಳ್ಳು ಕೇಸುಗಳ ಬಗ್ಗೆ ನೀವು ಮಾತಾಡೋದಾಯ್ತು ಅಂತಂದ್ರೆ ನನಗೇನಿಲ್ಲ. ರಾಹುಲ್ ಗಾಂಧಿ, ಕಾಂಗ್ರೆಸ್ ಪಕ್ಷದ ಅಪೋಸಿಷನ್ ಲೀಡರ್ ರಾಹುಲ್ ಗಾಂಧಿ ಅವರ ಮೇಲೆ ಸಾಕಷ್ಟು ಕೇಸುಗಳಿದೆ, ಕನ್ವಿಕ್ಷನ್ ಆಗಿದೆ. ಆದರೂ ಸಹ ಬಿಲ್ ತಗೊಂಡ್ಬಂದು ಅಪೋಸಿಷನ್ ಲೀಡರ್ ಆಗಿ ಮತ್ತೆ MP ಆಗಿ ಎಲೆಕ್ಟ್ ಆಗಿದ್ದಾರೆ. ಯಾರೋ ಸುಳ್ಳು ಕೇಸುಗಳನ್ನು ಹಾಕಿದ್ರೆ ನಮ್ಮ ದೇಶದ ಸಂವಿಧಾನ ನಮಗೆ ರಕ್ಷಣೆ ಕೊಟ್ಟಿದೆ. ನಮ್ಮ ದೇಶದ ಕೋರ್ಟ್ಗಳು ನಮಗೆ ಬೇಲುಗಳನ್ನ ಕೊಟ್ಟು ನಿಮ್ಮ ವಿರುದ್ಧ ಇರುವಂತಹ ಸುಳ್ಳು ಆಪಾದನೆಗಳನ್ನ ನನಗೇನು ಫಸ್ಟ್ ಟೈಮ್ ಹಾಕಿಲ್ಲ. 2011ರಲ್ಲಿ ನನಗೆ R. ಅಶೋಕ್ ಅವರ ವಿರುದ್ಧ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಾಗ 14 ಕೇಸುಗಳನ್ನು ಹಾಕಿದ್ರು. 2012ರಲ್ಲಿ ಇದೇ ಕೊಡಿಗೇರಿ ಪೊಲೀಸ್ ಸ್ಟೇಷನ್ ನಲ್ಲಿ 2015 ಒಟ್ಟಿಗೆ ನಾನೇ ವಾದ ಮಾಡಿ ಎಲ್ಲಾ ಕೇಸುಗಳಿಂದ ಡಿಸ್ಚಾರ್ಜ್ ಆದೆ. ಕೇಸುಗಳು ನನ್ನ ಮೇಲೆ ಸುಳ್ಳು ಕೇಸುಗಳು ಹಾಕಿರೋದು ನನ್ನ ಮೇಲೆ ಏನು ಹೊಸದೇನಲ್ಲ. ಏನೋ ಅವ್ರು ಮಾತಾಡ್ಕೊಳ್ಳಿ, ಅದಕ್ಕೆ ಉತ್ತರ
ಅಕಸ್ಮಾತ್ ಕಾನೂನುಬದ್ಧವಾಗಿಲ್ಲ ಅಂತಂದ್ರೆ, ಸಂವಿಧಾನಿಕ ವಿರೋಧವಾಗಿತ್ತು ಅಂತಂದ್ರೆ ಡೆಫಿನೆಟ್ ಆಗಿ ಆ ಆದೇಶಗಳನ್ನ ನಾವು ಖಂಡಿತವಾಗಿ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಚಾಲೆಂಜ್ ಮಾಡ್ತೀವಿ. ಯಾವ ರೀತಿ ಅವರಿಗೆ ಹಕ್ಕುಗಳನ್ನ ಕೊಟ್ಟಿದೆ, ಖಂಡಿತವಾಗಿ ನಮ್ಮ ಮೇಲೆ ಸುಳ್ಳು ಆರೋಪನೋ ಅಥವಾ ಸುಳ್ಳು ವ್ಯವಸ್ಥಿತ ಕಾನೂನು ಕುತಂತ್ರವನ್ನ ಮಾಡಕ್ ಬಂದ್ರೆ ಖಂಡಿತವಾಗಿ ನಾನೂ ಸಹ ಕೋರ್ಟಿನ ಮೊರೆ ಹೋಗ್ಬೇಕಾಗತ್ತೆ. ಡೆಫಿನೆಟ್ಲಿ ಐ ಹ್ಯಾವ್ ದಟ್ ಪ್ರಿವಿಲೇಜ್ ಟು ಚಾಲೆಂಜ್ ದ ಆರ್ಡರ್ ಆರ್ action of the government, which seems to be with a what you call conspiracy and malafide intention. Definitely it will be challenged before the court ಅಂತ ಹೇಳುತ್ತಾ ಹೊರಗಡೆ ಬಂದ್ಮೇಲೆ ಮತ್ತೆ ಅದೇ MLA ವಿಶ್ವನಾಥ್ ನನ್ನನ್ನ ಮತ್ತೆ ಅವ್ರ ತೋಟದ ಮನೆ ನಾಯಿ ಅಂತನೋ ಏನೋ ಕೆಟ್ಟದಾಗಿ ಮಾತಾಡಿದ್ದಾರೆ. ಮತ್ತೆ ಹೊರಗಡೆ ಬಂದು ಮಾತಾಡಿದ್ದಾರೆ. ಯಾವ ವಿಶ್ವನಾಥ್ ಇದೇ ಸಭೆಯಲ್ಲಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಕೆಟ್ಟದನ್ನ ಮಾತಾಡಿದ್ರು, ಇವತ್ತು ಹೊರಗಡೆ ಬಂದು ಇನ್ನೂ ಕೆಟ್ಟದಾಗಿ ಮಾತಾಡಿದ್ದಾರೆ. ಡೆಫಿನೆಟ್ಲಿ ಇದನ್ನು ಕೂಡ ಸಭಾಧ್ಯಕ್ಷರಿಗೆ ಕಂಪ್ಲೇಂಟ್ ಅನ್ನ ಕೊಡ್ತೀವಿ, ಸಿಎಂ ಅವರಿಗೆ ಕಂಪ್ಲೇಂಟ್ ಹೋಗುತ್ತೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಕೇಸುಗಳ ವಿಚಾರ ಬಂದಾಗ ಖುದ್ದು ವಿಜೇಂದ್ರ ಅವರ ತಂದೆ ವಿಶ್ವನಾಥ್ ಅವರೇ, ಮಾನ್ಯ ವಿಶ್ವನಾಥ್ ಅವರೇ, ನಿಮ್ಮ ಪಕ್ಷದ ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರ್ ಏನಿದ್ದಾರೆ ಅವರ ಮೇಲೂ ಸಾಕಷ್ಟು ಕೇಸ್ ಇತ್ತು, ಗಡೀಪಾರಾಗಿದ್ರು, ಜೈಲಲ್ಲಿದ್ರು. ಈಗಲೂ ಇಫ್ ಐ ಆಮ್ ನಾಟ್ ರಾಂಗ್ 2-3 ಕೇಸ್ ಪೆಂಡಿಂಗ್ ಇದೆ, ಆದರೂ ದೇಶದ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಯು ಮೀನ್ ಟು ಸೇ ವಿಶ್ವನಾಥ್ ಅವರೇ, ಈ ದೇಶದ ಅಮಿತ್ ಶಾ ಅವ್ರಿಗೊಂದು ಕಾನೂನು, ನನಗೊಂದು ಕಾನೂನು. ರಾಹುಲ್ ಗಾಂಧಿ ಅವರು ಕನ್ವಿಕ್ಷನ್ ಆಗಿತ್ತು, ಸ್ಟೇ ತಗೊಂಬಂದು ಮತ್ತೆ MP ಆಗಿ ಅಪೋಸಿಷನ್ ಲೀಡರ್ ಆಗಿದ್ದಾರೆ. ಈಗ ರಾಹುಲ್ ಗಾಂಧಿ ಅವ್ರ ಮೇಲೆ ಎಷ್ಟು ಕೇಸ್ ಇದೆ ಅಂತ ದಯಮಾಡಿ ಪಾರ್ಲಿಮೆಂಟರಿ ಸಬ್ಮಿಷನ್ ನೋಟಲ್ಲಿ ಇರ್ತದೆ, ನೋಡ್ಕೊಳ್ಳಬೇಕು ಅಂತಂದ್ರೆ. ನಿಮ್ಮದೇ ಪಕ್ಷದ ಆದಂತ ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಕೇಸ್ ಇದೆ, ಸ್ಟಿಲ್ ಬೆಲ್ ತಗೊಂಡು ಆರಾಮಾಗಿದ್ದಾರೆ. ಪೋಕ್ಸೋ ಕೇಸ್ ಅಂದ್ರೆ ಗೊತ್ತಲ್ವಾ ವಿಶ್ವನಾಥ್ ಅವರೇ? ನಾಗೇಂದ್ರ 46 ಅತಿ ಹೆಚ್ಚು ಕೇಸ್ ಇರುವಂತ MLA ಮಿನಿಸ್ಟರ್ ಅಂತಂದ್ರೆ ನಾಗೇಂದ್ರ. ಅವ್ರ ಮೇಲೆ 46ಕ್ಕೂ ಹೆಚ್ಚು ಕೇಸುಗಳಿದೆ. ಮೊನ್ನೆ ಜನಾರ್ದನ್ ರೆಡ್ಡಿ ಅವರಿಗೆ ಕನ್ವಿಕ್ಷನ್ ಆಯ್ತು, ಬೇಲ್ ತಗೊಂಡು ಹೊರಗಡೆ ಬಂದಿದ್ದಾರೆ. ನಾನೊಬ್ಬ ಅಡ್ವೊಕೇಟ್ ಆಗಿ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ರೆ ಅದನ್ನ ವಾದ ಮಂಡಿಸಿ, ಇದೇ ಮೊದಲ ಬಾರಿ ಅಲ್ಲ ವಿಶ್ವನಾಥ್, ನಿಮ್ ದೋಸ್ತು ಅಶೋಕ್ ಇದಾನಲ್ಲ, ನಾನು ಆತನ ವಿರುದ್ಧ KN ಚಕ್ರಪಾಣಿ ನಿಮ್ ದೋಸ್ತ್ ಇದಾರಲ್ಲ, ಅವ್ರ ಮನೆ ಪಕ್ಕದ ಟ್ರಸ್ಟ್ ಪ್ರಾಪರ್ಟಿನ ಪ್ರಶ್ನೆ ಮಾಡಿದಾಗ 2011-12ರಲ್ಲಿ ನನ್ನ ಮೇಲೆ 14 ಕೇಸನ್ನ ಹಾಕಿ 3 ವರ್ಷ ನಾನೇ ಪಾರ್ಟಿ ಇನ್ ಪರ್ಸನ್, ಎಲ್ಲಾ ಕೇಸುಗಳನ್ನ ನಾನೇ ವಾದ ಮಾಡಿ ಗೆದ್ದುಕೊಂಡಿದ್ದೀನಿ ವಿಶ್ವನಾಥ್. ಕೇಸುಗಳು ನನಗೆ ಮೊದಲ ಬಾರಿ ಅಲ್ಲ, ಹೋರಾಟ ಮೊದಲ ಬಾರಿ ಅಲ್ಲ. FIR ಕೋರ್ಟು ದಿನ ನೋಡ್ತೀನಿ, ಪೊಲೀಸರ ಸಂಪರ್ಕ ದಿನ ಇದೆ. ಧ್ವನಿ ಯಾಕೆ ಮಾಡ್ತೀನಿ ಅಂತಂದ್ರೆ ನನ್ನ ದೇಶದ ಸಂವಿಧಾನದ ಮೇಲೆ ನನಗೆ ನಂಬಿಕೆ ಇದೆ. ನಾವು ಆಯ್ಕೆ ಮಾಡಿರುವಂತ MLAಗಳು ಏನ್ ತಪ್ಪು ಮಾಡ್ತಾರೋ ಬಿಡ್ತಾರೋ, ನನ್ನ ದೇಶದ ಸಂವಿಧಾನ ನಮ್ಮನ್ನ ಕಾಪಾಡುತ್ತೆ. ಆ ಕಾಪಾಡುವಂತ ಶಕ್ತಿಯನ್ನು ಕೊಟ್ಟಿದೆ. ನೀನ್ ಬೇಕಾದ್ರೆ ಗಲೀಜ್ ಮಾತುಗಳನ್ನ ಆಡು, ನಾನು ಸ್ಪೀಕರ್ಗೆ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇವತ್ತು ಇನ್ನೊಂದು ಕಂಪ್ಲೇಂಟ್ ಕೊಡ್ತೀನಿ. ಈಚೆ ಬಂದು ನನ್ನ ಇಮೇಜ್ ಅನ್ನ ಮತ್ತೆ ಡ್ಯಾಮೇಜ್ ಮಾಡಿದ್ಯಾ, ಮತ್ತೆ ಇನ್ನೊಂದು ಕಂಪ್ಲೇಂಟ್ ಅನ್ನ ಕೊಡ್ತೀನಿ. ಡೆಫಿನೆಟ್ಲಿ ಇವತ್ತು ಬೀದಿನಲ್ಲಿ ತಾವೆಲ್ಲರೂ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀನಿ. ಆಮೇಲೆ ಅಮಿತ್ ಶಾ ಅವ್ರ ಮೇಲೆ ಕೇಸುಗಳಿದೆ. ನಾನು ರಾಜ್ಯದ ಹೋಮ್ ಮಿನಿಸ್ಟರ್ ಸದನದಲ್ಲಿ ಮಾತಾಡಬೇಕಾದ್ರೆ ಅವನು ಇವನು ಅಂತ ಪ್ರಸ್ತಾವ ಮಾಡಿದ್ದಾರೆ. ಕ್ಷಮೆ ಇರಲಿ ಹೋಮ್ ಮಿನಿಸ್ಟರೇ, ಈ ದೇಶದ ನಾಗರಿಕ ನಾನು, ಈ ಕರ್ನಾಟಕದ ಸಿಟಿಸನ್ ನಾನು. 6 ಕೋಟಿ ಕನ್ನಡಿಗರು ನಿಮಗೆ ವೋಟ್ ಹಾಕಿದ್ರೆ ಕಾಂಗ್ರೆಸ್ ಸರ್ಕಾರ ಆಗುತ್ತೆ, ಬಿಜೆಪಿ ಸರ್ಕಾರ ಆಗುತ್ತೆ. ಕನಿಷ್ಠ ಮಾನದಂಡಗಳನ್ನಾದ್ರೂ ಆ ದೇವಸ್ಥಾನದಲ್ಲಿ ನೀವು ಸಾಮಾನ್ಯ ಜನರ ಬಗ್ಗೆ ಶ್ರೀ KN ಜಗದೀಶ್ ಕುಮಾರ್ ಅಂತ ಹೇಳಿದ್ರೆ ತುಂಬಾ ಒಳ್ಳೇದು. ನೀವು ಆ ನಡವಳಿಕೆಯನ್ನ ಎಷ್ಟು ಚೀಪ್ ಆಗಿ ತೋರಿಸಿದ್ರಾ ನಮ್ಗೆ ಗೊತ್ತಾಗತ್ತೆ. ಅವನು ಇವನು ಅಂತ ಪ್ರಸ್ತಾವ ಮಾಡಿದಾರೆ ಹೋಮ್ ಮಿನಿಸ್ಟರ್. ಡಸಂಟ್ ಮ್ಯಾಟರ್, ಐ ಡೋಂಟ್ ಫೈಲ್ ಎ ಕಂಪ್ಲೇಂಟ್. ನಿಮ್ಮ ಏಜ್ಗೆ ಆ ಸ್ಥಾನಕ್ಕೆ ಗೌರವ ಕೊಟ್ಟು ನಾನು ನಿಮ್ಮನ್ನ ಹೇಳಕ್ ಹೋಗಿಲ್ಲ, ಬಟ್ ಸ್ಟಿಲ್ ಇಟ್ ಇಸ್, ನಾನು ನಿಮ್ಗೆ ಹೇಳಲೇಬೇಕಾಯ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಸದನದ ನಡವಳಿಕೆಯಲ್ಲಿ ತಾವು ಅವನ ಬಗ್ಗೆ ಮಾತಾಡಕ್ ಹೋಗ್ಬಿಡಿ. ಅಲ್ಲ, ನೀವು ಕ್ರಮ ಜರುಗಿಸ್ಬೇಕಾದ್ರೆ ಅದು ಬೇರೆ ವಿಚಾರ, ಬೇರೆ ವಿಚಾರ. ಈಗ ನಿಮ್ಮ ಮೇಲೆ ಇಡಿ ಅವ್ರು ನೋಟಿಸ್ ಕೊಟ್ರು, ಆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಿಮ್ಮ ಟ್ರಸ್ಟ್ ಇಂದ ನಾವ್ಯಾರು ಏನು ಮಾತಾಡಿಲ್ಲ. ಪ್ರಶ್ನೆ ಮಾಡ್ತೀವಿ, ಪ್ರಶ್ನೆ ಮಾಡೋದು ನಮ್ಮ ಹಕ್ಕು. ಹೋಮ್ ಮಿನಿಸ್ಟರ್ ಪರಮೇಶ್ವರ ಪ್ರಶ್ನೆ ಮಾಡೋದು ನಮ್ಮ ಹಕ್ಕು, ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ. ದಟ್ಸ್ ಅ ಫಂಡಮೆಂಟಲ್ ರೈಟ್, ಗ್ಯಾರಂಟಿಡ್ ಅಂಡ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ವಿಚ್ ವಿ ವಿಲ್ ಡೂ ಇಟ್ ಅಂಡ್ ವಿಚ್ ವಿ ವಿಲ್ ಟೇಕ್ ಇಟ್. ಜೊತೆನಲ್ಲಿ ಕೇಸುಗಳ ವಿಚಾರ ಬಂದಾಗ ನಮ್ಮ ಪ್ರೆಸೆಂಟ್ ಸರ್ಕಾರದಲ್ಲೆಲ್ಲ ಎಷ್ಟೋ MLAಗಳ ಮೇಲೆ 16 ಕೇಸುಗಳಿದೆ. ಹೈಯೆಸ್ಟ್ ನಂಬರ್ ಇಫ್ ಐ ಆಮ್ ನಾಟ್ ರಾಂಗ್ ನಾಗೇಂದ್ರ ಅವ್ರ ಮೇಲೆ. ಮಿಕ್ಕಿದೆಲ್ಲ ಲಿಸ್ಟ್ ನಿಮ್ಗೆಲ್ಲ ಗೊತ್ತಿದೆ. ದಯಮಾಡಿ
ಡೋಂಟ್ ಫೋರ್ಸ್ ಟು ಬ್ರೇಕ್. ಅಂಡ್ ನೀವು ನಮ್ಮ ಮಾನದಂಡಗಳನ್ನ ಪ್ರಶ್ನೆ ಮಾಡಿದ್ರೆ ನೀವು ಕೂಡ ಯಾವುದೇ ರೀತಿ ಕಡಿಮೆ ಇಲ್ಲ ಅಂತ ತೋರಿಸಬೇಕಾದಂತ ಪರಿಸ್ಥಿತಿ ಉದ್ಭವ ಆಗುತ್ತೆ. ನಾನು ಹೇಳೋದಲ್ಲ, ಹೋರಾಟದಲ್ಲಿ ನಾವು ಇದನ್ನೆಲ್ಲ ನೋಡಿ ಬಂದಿದ್ದೀವಿ. ನನ್ನನ್ನ ನಕಲಿ ಅಡ್ವೊಕೇಟ್ ಅಂತದವ್ರಿಗೆ ಒರಿಜಿನಲ್ ಸರ್ಟಿಫಿಕೇಟ್ಸ್ ಗಳನ್ನ ಸ್ಪೀಕರ್ ಅವರಿಗೆ ಸಿಎಂ ಅವ್ರಿಗೆ ಕಳಿಸಿದ್ದೀನಿ, ವೆರಿಫೈ ಮಾಡಲಿ. ಎಲ್ಲಿ ಬಾರ್ ಕೌನ್ಸಿಲ್ ನಮ್ಮನ್ನ ಅಡ್ವೊಕೇಟ್ ಅಂತ ಹೇಳಿದ್ಮೇಲೆ ನೀವ್ ಯಾರ್ರಿ ಅದನ್ನ ಹೇಳಲಿಕ್ಕೆ? ನಕಲಿ ಅಡ್ವೊಕೇಟು, ನುಗ್ಗೊಡಿತೀವಿ, ಇಷ್ಟೆಲ್ಲ ಕೇಳಿಸ್ಕೊಂಡು ಸರ್ಕಾರ ಬದುಕಿದೀಯಾ? ಕ್ರಮ ಜರುಗಿಸಕ್ಕೆ ಆಗದಂತ ಸರ್ಕಾರ ಪ್ರಶ್ನೆ ಮಾಡೋ ನಮ್ಮಂತವ್ರ ಮೇಲೆ ಏನೋ ಕಾನೂನು ಕ್ರಮ ಜರುಗಿಸಿ ಅಂತ ಹೇಳಿದಾಗ ನೀವೇನಾದ್ರು ನಿಮ್ಮ ನಡವಳಿಕೆಯಲ್ಲಿ ತಪ್ಪಿದ್ರೆ ಖಂಡಿತವಾಗಿ ಅದನ್ನ ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ತೀವಿ. ಅದು ಆ ಹಕ್ಕನ್ನ ನಮ್ಗೆ ಸಂವಿಧಾನ ಕೊಟ್ಟಿದೆ, ಮಿಕ್ಕಿದೇನಿಲ್ಲ. ಹೋಪ್ ಸ್ಪೀಕರ್ ಅವರು ನನ್ನ ಕಂಪ್ಲೇಂಟ್ ಅನ್ನು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಟ್ಟು ವಿಶ್ವನಾಥ್ ತಪ್ಪು ಮಾಡಿದ್ರೆ ಆತನ ಮೇಲೆ ಕ್ರಮ ಜರುಗಿಸಲಿಕ್ಕೆ ಆದೇಶ ಮಾಡ್ತಾರಂತ ನಾನು ನಂಬಿದ್ದೇನೆ. ದಟ್ಸ್ ಅ ಪೀಪಲ್ಸ್ ಬಿಲೀಫ್. ಥ್ಯಾಂಕ್ ಯು. ವಂದನೆಗಳು. ಏನಾರ್ಯ?